ಒಂದು ವೇಳೆ ನಿಮ್ಮ ಹಿಂದಿನ ಬದುಕಿನಲ್ಲಿ ವಿದ್ಯಾರ್ಥಿ ದೆಸೆಯಲ್ಲಿ ಸರಿಯಾಗಿ ಓದಲಿಕ್ಕಾಗಿಲ್ಲ ಅನ್ನುವುದಾದರೆ, ಥಿಂಕ್ ದಟ್ ದಿಸ್ ಇಸ್ ದ ಫಸ್ಟ್ ಇನ್ ದ ರೆಸ್ಟ್ ಆಫ್ ಯುವರ್ ಲೈಫ್. ಇನ್ನುಳಿದ ನಿಮ್ಮ ಬದುಕಿನಲ್ಲಿ ಇವತ್ತು ನನ್ನ ಮೊದಲನೆಯ ದಿನ. ಬೆಳಗ್ಗೆ ಎದ್ದ ತಕ್ಷಣ ನಾನು ಇನ್ನು ಮುಂದೆ ಎದ್ದ ತಕ್ಷಣ ನಾನು ನಂಬಿದ ಪರಮಶಕ್ತಿ, ಅದು ಅಲ್ಲಾನೇ ಆಗಿರಲಿ, ರಾಮನೇ ಆಗಿರಲಿ, ಕೃಷ್ಣನೇ ಆಗಿರಲಿ, ಜೀಸಸ್ಸೇ ಆಗಿರಲಿ, ನಾನೊಂದು ಪ್ರಾರ್ಥನೆಯನ್ನ ಮಾಡ್ತೇನೆ ಆ ಪರಮಶಕ್ತಿಗೆ. ಭಗವಂತ, ಜಗತ್ತಿನಲ್ಲಿ ನಾನು ಆಡುವ ನುಡಿ ಒಳ್ಳೇದಾಗಿರಲಿ, ಮಾಡುವ ಕೃತ್ಯ ಪರರಿಗೆ ಹಿತವನ್ನ ತರುವಂತಿರಲಿ. ಈ ಜಗತ್ತಿಗೆ ನಾನು ಏನು ಕೊಡಲಿಕ್ಕೆ ಸಾಧ್ಯವಾದರೂ ಪರವಾಗಿಲ್ಲ, ಡ್ಯಾಮೇಜ್ ನನ್ನಿಂದ ಆಗದಿರಲಿ. ಇವತ್ತು ನಾನು ಹೊಸದಾಗಿ ಏನಾದರೂ ಒಂದು ಕಲೀಲಿ. ನನ್ನ ಮಾತುಗಳಿಂದ ನನ್ನ ಸ್ನೇಹಿತರು ಯಾವತ್ತೂ ಕೂಡ ನನ್ನ ಜೊತೆಗಿರುವಂತೆ ಮಾಡು. ಯಾವ ಕೆಟ್ಟ ದೃಷ್ಟಿಯೂ ನನ್ನ ಮೇಲೆ ಬೀಳದಿರಲಿ. ನಾನು ಒಳ್ಳೆಯವನಾಗುತ್ತೇನೆ. ನನ್ನ ನೆನಪಿನ ಶಕ್ತಿ ಪ್ರತಿದಿನ ದಿನದಿಂದ ದಿನಕ್ಕೆ ಒಳ್ಳೆಯದಾಗ್ತದೆ. ಮಹಾನ್ ವ್ಯಕ್ತಿಗಳ ಆದರ್ಶಗಳನ್ನು ನಾನು ಅಳವಡಿಸಿಕೊಳ್ತೇನೆ ಅಂತ ಎದ್ದೇಳಿ. ಹೇಳಬೇಕಾದ್ರೆ ವೈಲ್ ಗೆಟಿಂಗ್ ಅಪ್, ಮೇಲೆ ಮಲಗಿನಿಂದ ಎದ್ದೇಳಬೇಕಾದ್ರೆ ಹಂಗೆ ಎದ್ದೇಳಿ. ಸಾಯಂಕಾಲ ರಾತ್ರಿ ಮಲಗಬೇಕಾದ್ರೆ ವಾಪಸ್ ಜಸ್ಟ್ ಒಂದ್ಸಾರಿ ಇವ್ಯಾಲ್ಯುವೇಟ್ ಮಾಡಿ, ಅವಲೋಕನ ಮಾಡ್ಕೊಳ್ಳಿ. ಇವತ್ತು ಬೆಳಗಿನಿಂದ ಸಾಯಂಕಾಲದವರೆಗೆ ನಾನು ಏನ್ ಮಾಡಿದೆ, ಕಾಲೇಜಲ್ಲಿ ಅರ್ಥ ಆಗಲಿಲ್ಲ ಬರೆದಿಟ್ಕೊಳ್ಳಿ. ಮರುದಿವಸ ಗುರುಗಳಿಗೆ ಹೋಗಿ ಪ್ರಶ್ನೆ ಮಾಡಿ. ಅದರ ಜೊತೆ ಹೊಸದೇನಾದ್ರೂ ಕಲ್ಪನಾ, ನಾನು ಯಾವ್ದಾದ್ರೂ ಹಾಡು ಕೇಳಿದನ, ಅದರಿಂದ ಏನಾದ್ರೂ ಒಳ್ಳೆ ಅಂಶವನ್ನ ತಿಳಿದನ, ನನಗೆ ಇವತ್ತು ಹೇಳಿಕೊಟ್ಟ ಪಾಠ ಎಲ್ಲ ಸರಿಯಾಗಿ ಅರ್ಥವಾಯಿತೆ, ತಂದೆ ತಾಯಿಗಳ ಜೊತೆ ನಾನು ಸರಿಯಾಗಿ ಕೆಲಸ ಮಾಡಿದ್ನಿ ಅಂತ ಒಂದು ವಿಜುವಲೈಸ್ ಮಾಡಿ. ಸ್ವಾಮಿ, ಒಂದು 100 ಡೇಸ್ ಹೀಗೆ ಮಾಡಿ, 100 ದಿನ, 101ನೇ ದಿವಸಕ್ಕೆ ನೀವು ಹೊಸ ವ್ಯಕ್ತಿಯಾಗಿರ್ತೀರಾ. ಯು ವಿಲ್ ಬಿ ಅ ಕಂಪ್ಲೀಟ್ಲಿ ಅ ಡಿಫರೆಂಟ್ ಮ್ಯಾನ್.